3 ದಿನ ಕಸ್ಟಡಿ ಬಾಯ್ ಬಿಟ್ಟಿದ್ದಾದ್ರೂ ಏನು ರಾಗಿಣಿ ಕಸ್ಟಡಿ ಇಂದಿಗೆ ಮುಕ್ತಾಯವಾಗ್ತಿದೆ. ಸಿಸಿಬಿಗೆ ರಾಗಿಣಿ ಹೇಳಿದ್ದಾದ್ರೂ ಏನು, ಬಾಕಿ ಏನಿದೆ, ಇನ್ನು ಏನು ಯಾವ್ಯಾವ ರೀತಿಯಾಗಿ ವಿಚಾರಣೆಯನ್ನ ಮಾಡಬೇಕಾಗಿದೆ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು. ಸಿಸಿಬಿ ಪೊಲೀಸರು ಕೋರ್ಟ್ ಮುಂದೆ 14 ದಿನಗಳ ಕಾಲ ಬೇಕು ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳಿದ್ರು. ಆದರೆ ಕೋರ್ಟ್ ಕೇವಲ 3 ದಿನಗಳ ಕಾಲ ಮಾತ್ರ ನೀಡಿತ್ತು. ಈಗ ಆ 3 ದಿನದ ಒಂದು ಕಸ್ಟಡಿ ಕೂಡ ಅಂತ್ಯವಾಗ್ತಾ ಇದೆ. ಏನೇನೆಲ್ಲ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ ಅನ್ನೋದಂತೂ ಸದ್ಯದ ಪ್ರಶ್ನೆ. ಅದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಕಸ್ಟಡಿಯನ್ನ ಮುಂದುವರಿಸಿಕೊಳ್ಳಿಕ್ಕೆ ಸಿಸಿಬಿ ಪ್ಲಾನ್ ಅನ್ನು ಮಾಡಿರುವಂಥದ್ದು. ಏನೂ ಹೇಳಿಲ್ಲ, ಇನ್ನೂ ವಿಚಾರಣೆ ಬಾಕಿ ಇದೆಯಂತೆ. ವಿಚಾರಣೆಯ ಸಂದರ್ಭದಲ್ಲಿ 3 ದಿನಗಳ ಕಾಲ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಹೊರಹಾಕಿಲ್ಲ ಅಂತ ಹೇಳಲಾಗ್ತಾ ಇದೆ ರಾಗಿಣಿ. ಸೊ ಹೀಗಾಗಿ ಮತ್ತಷ್ಟು ವಿಚಾರಣೆಯನ್ನು ಮಾಡುವಂಥ ಸಾಧ್ಯತೆ ಇದೆಯಂತೆ. ಸೊ ಹೀಗಾಗಿ ಸಂಜೆ ಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ಗೆ ಹಾಜರುಪಡಿಸಲೇಬೇಕು ಕಸ್ಟಡಿ ಅಂತ್ಯವಾದಂತಹ ಸಂದರ್ಭದಲ್ಲಿ. ಸೊ ಹೀಗಾಗಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಮತ್ತೆ ಹೆಚ್ಚಿನ ವಿಚಾರಣೆಗೆ ಕೇಳ್ತಾರಾ ಅನ್ನೋದನ್ನ ನೋಡಬೇಕಾಗಿದೆ. ಡ್ರಗ್ಸ್ ಬಗ್ಗೆ ಬಾಯಿ ಬಿಟ್ಟಿಲ್ವಂತೆ ರಾಗಿಣಿ. ಸಿಗರೇಟ್ ಕೂಡ ಸೇದಲ್ಲ ಅಂದ್ರಂತೆ. ಡ್ರಗ್ಸ್ ಪಾರ್ಟಿ ಬಗ್ಗೆ ಗೊತ್ತೇ ಇಲ್ಲ ಅಂತ ರಾಗಿಣಿ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿರುವಂಥದ್ದು. ತನಿಖಾಧಿಕಾರಿಗೆ ರಾಗಿಣಿ ಅಸಹಕಾರ ಆರೋಪ ಇದೆ. ಸೊ ಹೀಗಾಗಿ ಮತ್ತಷ್ಟು ಮಾಹಿತಿಯನ್ನ ಕ್ಲಿಯರೆನ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಪೊಲೀಸರು, ಹಾಗಾದ್ರೆ ಸಿಸಿಬಿ ಪೊಲೀಸರು ಈಕೆಯನ್ನ ಹೆಚ್ಚಿನ ವಿಚಾರಣೆಗೋಸ್ಕರ ಪಡೆದುಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ. ಪ್ರತಿ ಪ್ರಶ್ನೆಗೂ ಕೂಡ ಅಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ದಾರಂತೆ ರಾಗಿಣಿಯವರು. ಇಂದು 10 ಗಂಟೆ ನಂತರ ಮತ್ತೆ ರಾಗಿಣಿ ವಿಚಾರಣೆ ಶುರುವಾಗುವ ಸಾಧ್ಯತೆ ಇದೆ. ಇಂದು ರಾಗಿಣಿ ಸಿಸಿಬಿ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಮತ್ತಷ್ಟು ದಿನ ಮುಂದುವರಿಯುತ್ತಾ ರಾಗಿಣಿ ಕಸ್ಟಡಿ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತೆ ಕಸ್ಟಡಿಗೆ ಪಡೆಯುತ್ತಾ ಸಿಸಿಬಿ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿರುವಂಥದ್ದು. ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಉತ್ತರ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ರಾಗಿಣಿ ಅಂತ ಅಲ್ಲ, ಯಾರೇ ಒಬ್ಬ ಆರೋಪಿಯಾಗಿದ್ರು ಅಷ್ಟೇ, ಯಾವುದೇ ಒಂದು ಪೊಲೀಸ್ ತನಿಖಾ ತಂಡ ಆಗಿರ್ಬೋದು, ಅವರು ಹೆಚ್ಚಿನ ವಿಚಾರಣೆಗೋಸ್ಕರ ಮತ್ತೊಮ್ಮೆ ಅಪೀಲ್ ಮಾಡ್ತಾರೆ ಕೋರ್ಟ್ಗೆ. ಇವತ್ತು ಆ ರೀತಿಯಾಗಿ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಅಕಸ್ಮಾತ್ ಇವರೆಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಓಕೆ, ನಮ್ಮ ವಿಚಾರಣೆ ಮುಗ್ದಿದೆ, ಕೋರ್ಟ್ ಏನು ನಿರ್ಧಾರ ಮಾಡುತ್ತೋ ಆ ರೀತಿಯಾಗಿ ಮುಂದುವರಿತಾರೆ ತನಿಖಾ ತಂಡದವರು. ಬಟ್ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. 3 ದಿನಗಳಲ್ಲಿ ಸಿಸಿಬಿಗೆ ಯಾವುದೇ ರೀತಿಯಾದಂಥ ಮಹತ್ವದ ಮಾಹಿತಿ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತದೆ. ಮುಂದೆ ಕಸ್ಟಡಿಗೆ ಪಡೆದ್ರೆ ಬಾಯ್ ಬಿಡ್ತಾರ ರಾಗಿಣಿ. ಯಾಕೆಂದ್ರೆ ಪೊಲೀಸರು ಸುಮ್ಮನೆ ಕಸ್ಟಡಿಗೆ ತಗೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ. ಕಸ್ಟಡಿಗೆ ಪಡೆದ್ರೆ ರಾಗಿಣಿ ನೋಡಿಕೊಳ್ಳೋದೇ ಒಂದು ರೀತಿಯಾಗಿ ತಲೆನೋವು ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅಮ್ಮ ನನಗೆ ಹುಷಾರಿಲ್ಲ, ಅಂದ್ರೆ ತಲೆನೋವು, ಮೈಕೈ ನೋವು ಅಂತೆಲ್ಲ ಕೆಲವೊಂದು ರೀಸನ್ಸ್ಗಳನ್ನ ಹೇಳಿದ್ರು, ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಸೊ ಹೀಗಾಗಿ ಕೆಲವೊಂದು ವಿಚಾರಣೆಗೂ ಕೂಡ ಬ್ರೇಕ್ ಬಿದ್ದಿತ್ತು. ಇಲ್ಲಿ ಸಹಕರಿಸದ ಮೇಲೆ ಕಸ್ಟಡಿಗೆ ಪಡೆದ್ರೆ ಉಪಯೋಗವೇನು ಅನ್ನುವ ಪ್ರಶ್ನೆ ಇದೆ. ಕಸ್ಟಡಿ ಬೇಡ, ವಿಚಾರಣೆಗೆ ಅನುಮತಿ ಕೇಳುತ್ತಾ ಸಿಸಿಬಿ ಅನ್ನೋದನ್ನ ಕಾದು ನೋಡಬೇಕು. ನ್ಯಾಯಾಂಗ ಬಂಧನದಲ್ಲೇ ವಿಚಾರಣೆಗೆ ಕೇಳುವಂತ ಸಾಧ್ಯತೆ ಇದೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಜಾಮೀನಿಗೆ ಬ್ರೇಕ್ ಹಾಕುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಜಾಮೀನು ನೀಡಬೇಡಿ ಅಂತ ವಾದಿಸುತ್ತಾ ಸಿಸಿಬಿ ಅನ್ನೋದನ್ನ ನೋಡಬೇಕಾಗಿದೆ. ಅಗತ್ಯವಿದ್ದಾಗ ಜೈಲಿನಲ್ಲೇ ವಿಚಾರಣೆಗೆ ಕೇಳುತ್ತಾ ಆ ಒಂದು ಅನುಮತಿಯನ್ನ ಪಡೆದುಕೊಳ್ತಾರಾ? ಜೈಲಿನಲ್ಲಿದ್ರೆ ರಾಗಿಣಿ ಜವಾಬ್ದಾರಿ ಸಿಸಿಬಿಯದ್ದಾಗಿರೋದಿಲ್ಲ. ಅಗತ್ಯವಿದ್ದಾಗ ಜೈಲಿಗೆ ಹೋಗಿ ವಿಚಾರಣೆಯನ್ನ ಮಾಡ್ಕೊಂಡು ಬರುವಂತ ಸಾಧ್ಯತೆ ದಟ್ಟವಾಗಿದೆ. ನೋಡೋಣ ಯಾವ ರೀತಿಯಾದಂಥ ನಿರ್ಧಾರವನ್ನ ಮಾಡ್ತಾರೆ ಸಿಸಿಬಿ ಅಧಿಕಾರಿಗಳು. ಈ ಒಂದು ಡ್ರಗ್ಗಿಗೆ ಬ್ರೇಕ್ ಹಾಕಬೇಕು, ಚೈನ್ ಲಿಂಕಿಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ತನಿಖೆ ಸಾಕಷ್ಟು ಪ್ರಗತಿಯನ್ನ ಕಾಣ್ತಾ ಇದೆ. ಈ ರಾಗಿಣಿ ವಿಚಾರದಲ್ಲಿ ಏನಾಗಿದೆ ಅನ್ನೋದು ಇವತ್ತು ಸ್ಪಷ್ಟವಾಗಿ ಗೊತ್ತಾಗಲಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಸಿಸಿಬಿ ಕಚೇರಿ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ರಾಗಿಣಿ ಕೇಸ್ನಲ್ಲಿ ಏನಾಗ್ತಾ ಇದೆ, ಏನಾಗಬಹುದು ಅಂತ ಅನ್ಸುತ್ತೆ? ಎಸ್ ಪೃಥ್ವಿ, ಈಗಾಗಲೇ ಈ ಒಂದು ಡ್ರಗ್ಸ್ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಅದೇ ಯಾರ್ಯಾರು ಆರೋಪಿಗಳು ಇಲ್ಲಿಂದ ಪರಾರಾಗಿದ್ದಾರೆ ಅಂತವರ ಹುಡುಕಾಟಕ್ಕಾಗಿ ಈಗ ಸಿಸಿಬಿ ವಿಶೇಷ ತಂಡವನ್ನ ರಚನೆ ಮಾಡಿಕೊಂಡು ಆ ಹುಡುಕಾಟಕ್ಕೆ ಮುಂದಾಗಿರುವಂತದ್ದು. ಇದರ ನಡುವೆ ಇವತ್ತು 3 ದಿನಗಳ ಕಾಲ ನಟಿ ರಾಗಿಣಿಯನ್ನ ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿತ್ತು. 3 ದಿನ ಅಂದ್ರೆ ಇವತ್ತಿಗೆ ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇರುತ್ತೆ. ಇವತ್ತು ಸಂಜೆ ವೇಳೆಗೆ ನಟಿ ರಾಗಿಣಿಯನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಅಂದ್ರೆ ಸಂಜೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಅಂದ್ರೆ ಕಳೆದ 2 ದಿನಗಳಲ್ಲಿ ನಾವು ನೋಡೋದಾದ್ರೆ ನಟಿ ರಾಗಿಣಿ ಒಂದು ಮೊನ್ನೆ ಅಷ್ಟೇ ಅಂದ್ರೆ
ಶನಿವಾರ ಭಾನುವಾರ ಆಗಿರ್ಬೋದು, ಈ 2 ದಿನಗಳಲ್ಲಿ ಅವರು ನಮಗೆ ಅಂದರೆ ಏನು ಒಂದು ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಹೇಳಿ ವಿವಿಧ ಕಾರಣಗಳನ್ನು ನೀಡಿ ಅವರು ವಿಚಾರಣೆಗೆ ಸರಿಯಾಗಿ ಸ್ಪಂದನೆಯನ್ನು ಕೊಟ್ಟಿಲ್ಲ ಅಂತ ಹೇಳಲಾಗ್ತಿರುವಂಥದ್ದು. ಅದಲ್ಲದೆ ನಿನ್ನೆಯೂ ಕೂಡ ಏನೊಂದು ಈ ಒಂದು ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಮತ್ತೆ ನಟಿ ರಾಗಿಣಿಯ ಸಂಪರ್ಕದಲ್ಲಿ ಯಾರಿದ್ದಾರೆ ಅನ್ನೋ ಬಗ್ಗೆ ಕೂಡ ಬಾಯಿ ಬಿಟ್ಟಿರಲಿಲ್ಲ. ಬಟ್ ಇವತ್ತು ಕೂಡ 10 ಗಂಟೆಯ ಬಳಿಕ ಅವರನ್ನ ಸಿಸಿಬಿ ಕಚೇರಿಗೆ ಕರ್ಕೊಂಡ್ಬರ್ತಾರೆ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅಲ್ಲಿ ಈಗ ಕರ್ಕೊಂಬಂತ ಬಳಿಕ ಇನ್ಸ್ಪೆಕ್ಟರ್ ಅಂಜುಮಾಲಾ ಮತ್ತೆ ಇನ್ಸ್ಪೆಕ್ಟರ್ ಪುನೀತ್ ಅವರ ನೇತೃತ್ವದಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಸಂಜೆ ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಬಳಿಕ ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಈ ಒಂದು ಮೂರು ದಿನಗಳಲ್ಲಿ ಪೊಲೀಸ್ ಕಸ್ಟಡಿಗೆ ಪಡೆಯುವಂತಹ ಸಂದರ್ಭದಲ್ಲಿ ಇವರು ಯಾವುದೇ ರೀತಿ ನಟಿ ರಾಗಿಣಿ ವಿಚಾರಣೆಗೆ ಸಹಕಾರವನ್ನ ಕೊಟ್ಟಿರಲಿಲ್ಲ. ಮತ್ತೊಂದಲ್ಲದೆ ಅವರ ತನಿಖೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಸ್ಟೇಟ್ಮೆಂಟ್ ಏನಿತ್ತು ಅದು ಪಡೆಯೋಕೆ ಕೂಡ ಸಾಧ್ಯವಾಗಿಲ್ಲ. ಯಾಕಂದ್ರೆ ಅನಾರೋಗ್ಯದ ನೆಪ ಹೇಳಿ ಅಂದ್ರೆ ಬೆನ್ನುನೋವಿನ ಸಮಸ್ಯೆ ಇದೆ ಹೇಳಿ ಅಂತೇಳಿ ವಿಚಾರಣೆಗೆ ಸರಿಯಾಗಿ ಈ ಸ್ಟೇಟ್ಮೆಂಟ್ ಅನ್ನ ಅಂದ್ರೆ ವಿಚಾರಣೆ ವೇಳೆ ಸಹಕಾರ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣವನ್ನ ಕೊಟ್ಟು ಅವರು ಏನಂದ್ರೆ ಮತ್ತೆ ಅವ್ರನ್ನ ಹೆಚ್ಚುವರಿ ತನಿಖೆಗೋಸ್ಕರ ಅವರನ್ನ ಮತ್ತೆ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಈಗಾಗಲೇ ಉಳಿದ ಆರೋಪಿಗಳಾಗಿರುವಂತಹ ಪ್ರಶಾಂತ್ ರಾಂಕನನ್ನು ಕೂಡ ನೆನ್ನೆ ಪೊಲೀಸರು ಬಂಧನ ಮಾಡಿದ್ರು. ಅದಲ್ಲದೆ ರಾಹುಲ್ ಆಗಿರ್ಬೋದು, ರವಿಶಂಕರ್ ಆಗಿರ್ಬೋದು, ವೀರೇನ್ ಖನ್ನಾ ಈ ಆರೋಪಿಗಳನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದಲ್ಲದೆ ಈಗ ಯಾರು ಬೆಂಗಳೂರಿಂದ ಯಾರು ಪರಾರಿಯಾಗಿದ್ದಾರೆ ಅಂದ್ರೆ ಪ್ರಮುಖವಾಗಿ ಏನು ಈ ಪೇಜ್ 3 ಪಾರ್ಟಿಗಳಲ್ಲಿ ಆಯೋಜನೆ ಮಾಡ್ತಾ ಇದ್ದವರಾಗಿರ್ಬೋದು, ಈ FIR ನಲ್ಲಿ ಇರುವಂತಹ ಕೆಲ ಆರೋಪಿಗಳಾಗಿರ್ಬೋದು, ಇವರೆಲ್ಲ ಕೂಡ ಬೇರೆ ರಾಜ್ಯಗಳಲ್ಲಿ ತಲೆಮರೆಸಿಕೊಂಡ್ರ ಬಗ್ಗೆ ಸಿಸಿಬಿಗೆ ಮಾಹಿತಿ ಸಿಕ್ಕಿದೆ. ಅದೇ ರೀತಿ ದೆಹಲಿ ಮತ್ತೆ ಮುಂಬೈ ಈ ರಾಜ್ಯಗಳಲ್ಲೂ ಕೂಡ ಸಿಸಿಬಿಯ ಒಂದು 2 ಟೀಮ್ ಏನಿದೆ ಅದನ್ನ ಅವರನ್ನು ಹುಡುಕಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅದಲ್ಲದೆ ಈಗ ಈ ಲೂಮ್ ಪೆಪ್ಪರ್ ಅಂತ ಆಫ್ರಿಕನ್ ಪ್ರಜೆ ಇದ್ದಾನೆ, ಈತ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರ ಜೊತೆ ಒಂದು ಸರಿಯಾಗಿ ಹೇಳಿಕೆಗಳನ್ನ ಕೊಟ್ಟಿರಲಿಲ್ಲ. ಅಂದ್ರೆ ಆಫ್ರಿಕನ್ ಭಾಷೆ ಬರುತ್ತೆ ಮತ್ತೆ ಇಂಗ್ಲಿಷ್ ಭಾಷೆ ಬರೋದಿಲ್ಲ ಅನ್ನೋ ಬಗ್ಗೆ ವಿಚಾರಣೆ ವೇಳೆ ಹೇಳ್ತಾ ಇದ್ದ. ಬಟ್ ಆದ್ರೆ ಈಗ ರವಿಶಂಕರ್ ಜೊತೆ ನಡೆಸಿರುವಂತಹ ಚಾಟಿಂಗ್ಸ್, ವಾಟ್ಸ್ಆಪ್ ಚಾಟಿಂಗ್ಸ್ ಈಗ ಪೊಲೀಸರಿಗೆ ಪತ್ತೆ ಆಗಿದೆ. ಅದಲ್ಲದೆ ರವಿಶಂಕರ್ ಯಾರ ಜೊತೆ ಒಂದು ಪಾರ್ಟಿ ಅಂದ್ರೆ ಡ್ರಗ್ ಪೆಡ್ಲರ್ಗಳ ಜೊತೆ ಆಗಿರ್ಬೋದು, ಈ ಲೂಮ್ ಪೆಪ್ಪರ್ ಜೊತೆ ಇಂಗ್ಲಿಷ್ ನಲ್ಲಿ ಚಾಟಿಂಗ್ ಮಾಡಿರುವಂತಹ ಪತ್ತೆ ಆಗಿರುವಂತದ್ದು. ಈಗ ಸದ್ಯ ಲೂಮ್ ಪೆಪ್ಪರ್ ಅನ್ನ ಹೆಚ್ಚು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಆತ ಈ ಒಂದು ಪೇಜ್ 3 ಪಾರ್ಟಿಗಳಲ್ಲ ಅಷ್ಟೇ ಅಲ್ಲದೆ ಒಂದು ಪ್ರತಿಷ್ಠಿತ ಕಾಲೇಜಿನ ಕೆಲ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಟೆಕ್ಕಿ ಏನು ಸಾಫ್ಟ್ವೇರ್ ನ ಟೆಕ್ಕಿ ಅಂತ ಒಂದು ಕೆಲ ಟೆಕ್ಕಿಗಳಿಗೂ ಕೂಡ ಈ ಡ್ರಗ್ ಸಪ್ಲೈ ಮಾಡೋ ಬಗ್ಗೆ ಸಿಸಿಬಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದ್ದು. ಈಗ ಅಂತವರ ಹುಡುಕಾಟಕ್ಕೂ ಕೂಡ ಯಾರ್ಯಾರು ಈ ಒಂದು ಲೂಮ್ ಪೇಪರ್ ಜೊತೆ ಕೆಲ ಸ್ಥಳೀಯರು ಕೂಡ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದಲ್ಲದೆ ಕೆಲ ಆಫ್ರಿಕನ್ ಪ್ರಜೆಗಳು ಕೂಡ ಇವ್ರ ಜೊತೆ ಸಂಪರ್ಕದ ಹಿನ್ನೆಲೆಯಲ್ಲಿ ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ 10 ಗಂಟೆಯ ಬಳಿಕ ನಟಿ ರಾಗಿಣಿಯ ವಿಚಾರಣೆ ಮತ್ತೆ ಪ್ರಾರಂಭವಾಗಿ ಸಂಜೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.